ರಾಮಾಪುರ ಎನ್ನುವ ಒಂದು ಸುಂದರ ಹಳ್ಳಿ. ಆ ಹಳ್ಳಿಯಲ್ಲಿ ಪಾರ್ವತಿ ಮತ್ತು ಗೌರಿ ಎಂಬ ಇಬ್ಬರು ಅಕ್ಕ ತಂಗಿಯರು ಇದ್ದರು. ಒಂದೇ ತಾಯಿಯ ಮಕ್ಕಳಾದರೂ ಅವರ ಸ್ವಭಾವ ಮತ್ತು ಅದೃಷ್ಟ ವಿಭಿನ್ನವಾಗಿತ್ತು. ಪಾರ್ವತಿಯ ಗಂಡ ರಾಮಪ್ಪ. ರಾಮಪ್ಪ ದೊಡ್ಡ ಬಂಗಾರದ ವ್ಯಾಪಾರಿಯಾಗಿರುತ್ತಾನೆ. ಆತ ತುಂಬಾ ಬುದ್ಧಿವಂತ, ಆದರೂ ಹೃದಯದಿಂದ ತುಂಬಾ ಒಳ್ಳೆಯವನು. ಅವರ ಮನೆಯಲ್ಲಿ ಐಶ್ವರ್ಯದ ಕೊರತೆಯೇ ಇರಲಿಲ್ಲ. ಅಕ್ಕಿಯ ಮೂಟೆಗಳು ಕೊಠಡಿಯಲ್ಲಿ ರಾಶಿ ರಾಶಿಯಾಗಿ ಇದ್ದವು. ಹಣ್ಣು ಹಂಪಲು, ಬೆಳ್ಳಿ ಬಂಗಾರದ ಪಾತ್ರೆಗಳು ಬೇಕಾದಷ್ಟು ಇದ್ದವು. ಅಯ್ಯೋ ನೋಡಿ, ಇಷ್ಟು ಹಣ! ನಮ್ಮನೆ ತುಂಬಾ ಐಶ್ವರ್ಯನೇ ತುಂಬಿಕೊಂಡಿದೆ. ಲಕ್ಷ್ಮೀ ದೇವಿ ನಮ್ ಜೊತೆಲೆ ಇದ್ದಾಳೆ ಅನ್ಸುತ್ತೆ. ಇಷ್ಟೊಂದು ಸಂಪತ್ತು ಬಂದ್ಮೇಲೆ ಇದನ್ನೆಲ್ಲ ಯಾರಿಗೂ ಕೊಡೋ ಪ್ರಶ್ನೆನೇ ಇಲ್ಲ. ಒಂದ್ ಕಾಸು ಹೊರಗೋಗ್ಬಾರ್ದು. ಇದು ನಮ್ದು, ನಾವ್ ಯಾರಿಗೂ ಕೊಡ್ಬಾರ್ದು. ನಾನ್ ಹೇಳೋದ್ ಸರಿ ತಾನೇ? ಆದ್ರೂ ಇದು ಸಾಕಾಗಲ್ಲ ಅನ್ಸುತ್ತೆ. ನೋಡು ಪಾರ್ವತಿ, ದೇವರು ನಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಇನ್ನೂ ಬೇಕು ಅಂತ ಅತಿಯಾಗಿ ಯೋಚಿಸೋದು ಒಳ್ಳೆಯದಲ್ಲ. ನಮ್ಮ ಬಳಿ ಹೆಚ್ಚು ಇದ್ದಾಗ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ಬೇಕು. ಅದೇ ಧರ್ಮ ಅಲ್ವಾ? ಧರ್ಮ ಕರ್ಮ ಮಾತು ಚೆನ್ನಾಗಿದೆ ಸ್ವಾಮಿ, ಆದ್ರೆ ನಮ್ ದುಡಿಮೆಯನ್ನು ಹೀಗೆ ಸುಲಭವಾಗಿ ಹಂಚಕ್ಕೆ ನಾನು ಒಪ್ಪಲ್ಲ. ಇನ್ನು ಕೊಡ್ತಾ ಹೋದ್ರೆ ನಾಳೆ ಎಲ್ಲರೂ ನಮ್ಮ ಬಾಗಿಲಿಗೆ ಬರ್ತಾರೆ. ಅದಕ್ಕಿಂತ ನಮ್ದನ್ನೇ ಕಾಪಾಡಿಕೊಳ್ಳೋದು ಬುದ್ಧಿವಂತಿಕೆ. ಪಾರ್ವತಿ, ಎಲ್ಲರೂ ಬಾಗಿಲಿಗೆ ಬರುವುದು ಭಯವಲ್ಲ. ಮನಸ್ಸಿನ ಬಾಗಿಲೇ ಮುಚ್ಚಿಕೊಂಡ್ರೆ ನಿಜವಾದ ಸುಖ ದೊರಕುವುದಿಲ್ಲ. ನಮ್ಮದನ್ನೇ ಕಾಪಾಡುವುದಕ್ಕಿಂತ ಒಳ್ಳೆಯತನವನ್ನು ಉಳಿಸಿಕೊಳ್ಳುವುದು ಸತ್ಯವಾದ ಬುದ್ಧಿವಂತಿಕೆ. ಸಾಕು ಸ್ವಾಮಿ, ಈ ಉಪದೇಶಗಳೆಲ್ಲ ನನಗ್ ಬೇಡ. ನನ್ ತೀರ್ಮಾನ ನಾನ್ ಮಾಡ್ಕೊಂಡಿದ್ದೀನಿ. ಈ ವಿಷಯ ಇಲ್ಲಿಗೆ ಬಿಡಿ. ಅದೇ ಹಳ್ಳಿಯ ಇನ್ನೊಂದು ಮೂಲೆಯಲ್ಲಿ ಗೌರಿ ಮತ್ತು ಬಸಣ್ಣ ಒಂದು ಸಣ್ಣ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದರು. ಆ ವರ್ಷ ಮಳೆ ಸರಿಯಾಗಿ ಬರದೆ ಬೆಳೆ ಬತ್ತಿ ಹೋಗಿತ್ತು. ಗೌರಿ, ಈ ಬಾರಿ ಬೆಳೆ ಏನೂ ಆಗ್ಲಿಲ್ಲ. ಮಳೆಯ ಅಕ್ಕಿಯ ಗೋಣಿ ಖಾಲಿಯಾಗಿದೆ. ಏನು ಮಾಡೋದು? ಬೇಜಾರ್ ಮಾಡ್ಕೋಬೇಡಿ ಸ್ವಾಮಿ, ದೇವರು ನಮಗೆ ಒಳ್ಳೆಯ ದಾರಿ ಖಂಡಿತ ತೋರಿಸ್ತಾರೆ. ನೀವು ಯಾವುದೇ ರೀತಿಯ ಚಿಂತೆ ಮಾಡಬೇಡಿ. ನಾವೆಲ್ಲ ರೈತರು ಹೊಲದಲ್ಲಿ ಕಷ್ಟಪಟ್ಟು ದುಡಿತೀವಿ. ದೇವರು ಒಂದಲ್ಲ ಒಂದು ದಿನ ನಮಗೆ ಒಳ್ಳೆಯ ದಾರಿ ತೋರಿಸುತ್ತಾನೆ. ಹೀಗಿರುವಾಗ ಗೌರಿಯ ಮಗಳು ರಾಧಾ ಹಸಿವಿನಿಂದ ಬೇಗನೆ ಅಮ್ಮನ ಕಡೆಗೆ ಓಡಿ ಬರುತ್ತಾಳೆ. ಅಮ್ಮ, ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಮ್ಮ. ನನಗೆ ಜಾಸ್ತಿ ಹಸಿವಾಗ್ತಿದೆ ಅಮ್ಮ. ನನಗೆ ತಿನ್ನಕ್ಕೆ ಏನಾದ್ರೂ ಕೊಡಿ ಅಮ್ಮ. ಸ್ವಲ್ಪ ತಾಳ್ಮೆಯಿಂದ ಇರು ಕಂದ. ನಾನು ನಿನ್ನ ದೊಡ್ಡಮ್ಮನ ಮನೆಗೆ ಹೋಗಿ ಸ್ವಲ್ಪ ಅಕ್ಕಿ ತಗೋಬರ್ತೀನಿ. ಅಳ್ಬೇಡ. ಆದ್ರೆ ಗೌರಿ, ಇದು ಸರಿಯಾಗಿ ಬರುತ್ತಾ? ಚಿಂತೆ ಮಾಡ್ಬೇಡಿ ಸ್ವಾಮಿ, ನಾನು ನನ್ನ ಅಕ್ಕನ ಹತ್ತಿರ ಹೋಗಿ ಕೇಳಿ ಬರ್ತೀನಿ. ಅವರ ಮನೆಯಲ್ಲಿ ಅಕ್ಕಿ ತುಂಬಾ ಇದೆ. ಸ್ವಲ್ಪ ಕೊಟ್ರೆ ಮುಂದಿನ ಬೆಳೆ ಬಂದ್ಮೇಲೆ ವಾಪಸ್ ಕೊಡೋಣ. ಅದಲ್ಲದೆ ನಮ್ಮ ಅಕ್ಕ ತುಂಬಾ ಒಳ್ಳೆಯವಳು. ಅವಳ ಮೇಲೆ ನನಗೆ ನಂಬಿಕೆ ಇದೆ. ಕಷ್ಟದಲ್ಲಿರುವ ತನ್ನ ತಂಗಿಗೆ ಖಂಡಿತ ಸಹಾಯ ಮಾಡ್ತಾಳೆ. ನಾನು ಹೋಗಿ ಬರ್ತೀನಿ. ತನ್ನ ಮಗಳು ಹಸಿವಿನಿಂದ ಕಣ್ಣೀರು ಸುರಿಸುತ್ತಿರುವುದನ್ನು ಕಂಡು ಗೌರಿ ತನ್ನ ಅಕ್ಕನ ಮನೆಗೆ ಹೊರಟಳು. ಮನಸ್ಸಿನಲ್ಲಿ ಭರವಸೆಯನ್ನು ಇಟ್ಟುಕೊಂಡು ಪಾರ್ವತಿಯ ದೊಡ್ಡ ಮನೆಯ ಬಾಗಿಲನ್ನು ತಟ್ಟಿದಳು. ಅಕ್ಕ, ಅಕ್ಕ, ನಾನು ಗೌರಿ, ಸ್ವಲ್ಪ ಮಾತಾಡಬೇಕಾಗಿತ್ತು. ಓ ಗೌರಿ, ಬಾ. ಏನು ವಿಷಯ? ಅಕ್ಕ, ಈ ಬಾರಿ ಮಳೆ ಬರದೆ ನಮ್ ಬೆಳೆ ಏನೂ ಆಗ್ಲಿಲ್ಲ. ಮನೆಯಲ್ಲಿ ರೊಟ್ಟಿ ಮಾಡಲು ಹಿಟ್ಟೂ ಇಲ್ಲ, ಅಕ್ಕಿಯೂ ಇಲ್ಲ. ಮಕ್ಕಳು ಹಸಿವಿನಿಂದ ಕಿರುಚುತ್ತಿದ್ದಾರೆ. ನೀನು ಒಂದು ಸೇರು ಅಕ್ಕಿ ಕೊಟ್ರೆ. ಏನು, ಅಕ್ಕಿಯ? ಒಂದ್ ಸೇರು ಅಕ್ಕಿಯ? ಹೌದು ಅಕ್ಕ, ಮುಂದಿನ ಬೆಳೆ ಬಂದ್ಮೇಲೆ 2 ಸೇರು ಮಾಡಿ ವಾಪಸ್ ಕೊಡ್ತೀನಿ. ದಯವಿಟ್ಟು ಅಕ್ಕ. ಪಾರ್ವತಿ ಹಿಂದೆ ತಿರುಗಿ ನೋಡಿದಳು. ಅವಳ ಕೊಠಡಿಯಲ್ಲಿ ಅಕ್ಕಿಯ ಮೂಟೆಗಳು ರಾಶಿ ರಾಶಿಯಾಗಿ ಇದ್ದವು. ಒಂದು ಸೇರು ಕೊಟ್ಟರೆ ಅವಳಿಗೆ ಏನು ಕಡಿಮೆಯಾಗುತ್ತಿರಲಿಲ್ಲ. ಆದರೆ ಅವಳು, ಅಯ್ಯೋ ಗೌರಿ, ನೀನು ಇವತ್ತೇ ಬಂದಿದ್ಯಾ ನೋಡು. ನನ್ ಮನೆಯಲ್ಲಿ ಅಕ್ಕಿ ಮುಗಿದು ಹೋಗಿದೆ. ನಿನಗೆ ನಾನು ಹೇಗೆ ಕೊಡ್ಲಿ? ನನ್ನ ಹತ್ತಿರ ಒಂದು ಹಿಡಿ ಅಕ್ಕಿಯೂ ಇಲ್ಲ. ಈವಾಗಲೇ ಒಬ್ಬ ಭಿಕ್ಷುಕರು ಬಂದರು, ಅವರಿಗೆ ದಾನ ಮಾಡ್ಬಿಟ್ಟೆ. ಅಕ್ಕ, ದಯವಿಟ್ಟು ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಿ. ನಾನು ಖಂಡಿತ ನಿಮಗೆ ಮುಂದಿನ ತಿಂಗಳು ವಾಪಸ್ಸು ಕೊಡುತ್ತೀನಿ. ಇದು ನನಗೆ ಅಲ್ಲ, ನನ್ನ ಮಗಳು ಹಸಿವಿನಿಂದ ನರಳುತ್ತಿದ್ದಾಳೆ. ಓ ದೇವರೇ. ಗೌರಿ, ಸಾಕು, ನನ್ನ ಬಳಿ ಯಾವುದೇ ಅಕ್ಕಿ ಮೂಟೆ ಇಲ್ಲ. ದಯವಿಟ್ಟು ನೀನು ಇಲ್ಲಿಂದ ಹೊರಟು ಹೋಗು. ಮತ್ತೆ ಇಲ್ಲಿ ಬರುವ ಯೋಚನೆ ಬೇಡ.
ದಯವಿಟ್ಟು ಹೋಗು. ಪಾರ್ವತಿಯ ಕಠಿಣವಾದ ಮಾತುಗಳು ಗೌರಿಯ ಮನಸ್ಸಿಗೆ ತುಂಬಾ ನೋವನ್ನು ಉಂಟು ಮಾಡಿತು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಮನೆಗೆ ಹೋಗಿ ಮಕ್ಕಳಿಗೆ ಏನು ಹೇಳಬೇಕು? ಖಾಲಿ ಕೈಯಲ್ಲಿ ವಾಪಸ್ಸು ಹೋಗುತ್ತಿದ್ದ ಗೌರಿಯ ಮನಸ್ಸು ಭಾರವಾಗಿತ್ತು. ಗೌರಿ ದಾರಿಯಲ್ಲಿ ನಡೆಯುತ್ತಿರುವಾಗ ಒಂದು ಮರದ ಕೆಳಗೆ ಒಬ್ಬ ಮುದುಕಿ ಕುಳಿತಿದ್ದಳು. ಆಕೆ ತುಂಬಾ ಬಲಹೀನವಾಗಿ ಕಾಣುತ್ತಿದ್ದಳು. ತಾಯಿ ತಾಯಿ, ನಾನು 3 ದಿನಗಳಿಂದ ಏನು ತಿನ್ಲಿಲ್ಲ. ಸ್ವಲ್ಪ ಅನ್ನ ನೀರು ಸಿಕ್ಕರೆ. ಗೌರಿ ನಿಂತು ನೋಡಿದಳು. ತನ್ನ ಸ್ವಂತ ಮಕ್ಕಳು ಹಸಿವಿನಿಂದ ಕಿರುಚುತ್ತಿದ್ದರು. ತನ್ನ ಹತ್ತಿರ ಅಕ್ಕಿಯೂ ಇರಲಿಲ್ಲ. ಆದರೆ ಈ ಮುದುಕಿಯ ಸ್ಥಿತಿ ನೋಡಿ ಅವಳ ಹೃದಯ ಕರಗಿತು. ಅಜ್ಜಿ, ಎದ್ದು ನಿಂತ್ಕೊಳ್ಳಿ. ನನ್ ಮನೆ ಇಲ್ಲಿಂದ ಹತ್ತಿರವೇ ಇದೆ. ಬನ್ನಿ. ನನ್ನ ಹತ್ತಿರ ಅಕ್ಕಿ ಇಲ್ಲ, ಆದರೆ ಮನೆಯಲ್ಲಿ ಸ್ವಲ್ಪ ಹಳೆ ಗಂಜಿ ಇದೆ. ಅದನ್ನು ಕುಡಿಯಿರಿ. ತಾಯಿ, ದೇವರು ನಿನಗೆ ಒಳ್ಳೆಯದು ಮಾಡ್ಲಿ. ಗೌರಿ ಮುದುಕಿಯನ್ನು ಮನೆಗೆ ಕರೆದುಕೊಂಡು ಹೋದಳು. ಒಳೆಯ ಮೇಲಿದ್ದ ಹಳೆ ಗಂಜಿ ಮಡಿಕೆಯಲ್ಲಿ ಕೇವಲ 1 ಗಿಣಿಯಷ್ಟು ಗಂಜಿ ಉಳಿದಿತ್ತು. ಆದರೂ ಅವಳು ಅದನ್ನು ಪ್ರೀತಿಯಿಂದ ಮುದುಕಿಗೆ ಕೊಟ್ಟಳು. ಅಜ್ಜಿ, ಇಷ್ಟೇ ಇದೆ, ಕ್ಷಮಿಸಿ. ನಾನು ಹೆಚ್ಚು ಏನು ಕೊಡಲಾರೆ. ನಮ್ಮ ಮನೆಯಲ್ಲಿ ಅಕ್ಕಿಯೂ ಮುಗಿದು ಹೋಗಿದೆ. ತಾಯಿ, ಈ ಗಂಜಿ ನನಗೆ ಅಮೃತಕ್ಕಿಂತ ಸಿಹಿಯಾಗಿದೆ. ನಿನ್ನ ದಯೆಗೆ ಬೆಲೆ ಕಟ್ಟಲಾಗದು. ನೀನು ತುಂಬಾ ಒಳ್ಳೆಯ ಹೃದಯದವಳು. ಹಾಗೇನೂ ಇಲ್ಲ ಅಜ್ಜಿ, ನಿಮಗೆ ಹಸಿವು ತೀರಿದರೆ ನನಗೆ ಸಾಕು. ತಾಯಿ, ನಿನಗೆ ನಾನು ಒಂದು ವರ ಕೊಡುತ್ತೇನೆ. ಚೆನ್ನಾಗಿ ಕೇಳು. ನಿನ್ನ ಮನೆ ಹಿತ್ತಲಿನಲ್ಲಿ ಆ ಹಳೆಯ ತುಳಸಿ ಕಟ್ಟೆಯ ಹತ್ತಿರ ಒಂದು ಮಣ್ಣಿನ ಮಡಿಕೆ ಇದೆ. ಅದನ್ನು ಅಗೆದು ನೋಡು. ನಿನಗೆ ಬೇಕಾದದ್ದು ಸಿಗುತ್ತದೆ. ಆದರೆ ನೆನಪಿರಲಿ, ಒಳ್ಳೆಯ ಹೃದಯವಿರುವವರಿಗೆ ಮಾತ್ರ ದೇವರು ಅನುಗ್ರಹ ಮಾಡುತ್ತಾನೆ. ಅಜ್ಜಿ, ನೀವು ಏನು ಹೇಳುತ್ತಿದ್ದೀರಾ? ನನಗೆ ಏನು ಅರ್ಥವಾಗುತ್ತಿಲ್ಲ. ಆದರೆ ಅಜ್ಜಿ ಇದ್ದಕ್ಕಿದ್ದಂತೆ ಮಾಯವಾದರು. ಗೌರಿ ಎಲ್ಲೆಡೆ ನೋಡಿದಳು, ಆದರೆ ಅವರು ಕಾಣಿಸಲೇ ಇಲ್ಲ. ಅವಳು ಆ ಮಣ್ಣಿನ ಮಡಿಕೆಯನ್ನು ಹುಡುಕಿಕೊಂಡು ಓಡಿದಳು. ಬಸಣ್ಣ ಸ್ವಾಮಿ, ಬಸಣ್ಣ ಸ್ವಾಮಿ, ಬೇಗ ಬನ್ನಿ, ಬೇಗ ಬನ್ನಿ. ಏನಾಯ್ತು ಗೌರಿ? ನೋಡಿ, ಈ ಮಡಿಕೆಯಲ್ಲಿ ಇದು ಏನು ಪವಾಡ? ಇದು ಅಕ್ಷಯ ಪಾತ್ರ ತರ ಕಾಣಿಸಿಕೊಂಡಿದೆ. ಆ ಮಣ್ಣಿನ ಮಡಿಕೆಯಲ್ಲಿ ಕೈ ಹಾಕಿದ್ದಷ್ಟು ಉತ್ತಮ ಬಿಳಿ ಅಕ್ಕಿ ಬರುತ್ತಿತ್ತು. ಎಷ್ಟು ತೆಗೆದರೂ ಮುಗಿಯುತ್ತಿರಲಿಲ್ಲ. ಓ ಗೌರಿ, ಇದು ಏನು? ಇದು ನಿಜವೇ? ದೇವರ ಕೃಪೆಯೇ ಇದು? ಹೌದು ಸ್ವಾಮಿ, ಆ ಮುದುಕಿ ಸಾಧಾರಣ ಭಿಕ್ಷುಕರಲ್ಲ, ದೇವರೇ ಆಗಿದ್ದರು. ನಮ್ಮ ಬಡತನ ದೂರವಾಯಿತು. ಅಂದಿನಿಂದ ಗೌರಿ ಮತ್ತು ಬಸಣ್ಣನ ಮನೆಯಲ್ಲಿ ಅಕ್ಕಿಯ ಕೊರತೆಯೇ ಇರಲಿಲ್ಲ. ಅವರು ಬಡವರಿಗೆ ದಾನ ಮಾಡಲು ತೊಡಗಿದರು. ಹಸಿದವರಿಗೆ ಅನ್ನ ನೀಡಿದರು. ಗೌರಿಯ ಈ ಸುದ್ದಿ ಹಳ್ಳಿಯ ಸುತ್ತಲೂ ಹಬ್ಬಿತು. ಗೌರಿಯ ಸಮೃದ್ಧಿಯ ಸುದ್ದಿ ಪಾರ್ವತಿಯ ಕಿವಿಗೆ ಬಿದ್ದಿತ್ತು. ಅಸೂಯೆಯಿಂದ ಅವಳ ಮನಸ್ಸು ಉರಿಯುತ್ತಿತ್ತು. ಏನು? ಆ ಬಡ ಗೌರಿ ಶ್ರೀಮಂತಳಾಗಿದ್ದಾಳ? ಅಕ್ಷಯ ಪಾತ್ರಣ? ಹ, ಆಕೆಗೆ ಸಿಕ್ಕಿದ್ದು ನನಗೆ ಯಾಕೆ ಸಿಕ್ಬಾರ್ದು? ಪಾರ್ವತಿ ಯೋಚಿಸಿದಳು. ಗೌರಿ ಹೇಗೆ ಮುದುಕಿಗೆ ಸಹಾಯ ಮಾಡಿದಳು, ಅದೇ ರೀತಿ ತಾನು ಮಾಡಬೇಕು ಎಂದು ನಿರ್ಧರಿಸುತ್ತಾಳೆ. ಒಂದು ವೇಳೆ ಊಟ ತಾನೆ? ಖಂಡಿತ ನಾನು ಹಾಕ್ತೀನಿ. ಇದರಿಂದ ನನಗೆ ದೊಡ್ಡ ವರ ಬರುತ್ತದೆ. ಪಾರ್ವತಿ ಆ ಮುದುಕಿಯನ್ನು ಹುಡುಕಲು ಹೊರಟಳು. ಅಂಗಳ ಅಂಗಳವಾಗಿ ದಾರಿ ದಾರಿಯಾಗಿ ಹುಡುಕಿದಳು. ಕೊನೆಗೂ ಮುದುಕಿ ಆ ಮರದ ಕೆಳಗೆ ಕಾಣಿಸಿಕೊಂಡಳು. ಅಜ್ಜಿ, ದಯವಿಟ್ಟು ನನ್ನ ಮನೆಗೆ ಬನ್ನಿ. ನಾನು ನಿಮಗೆ ಉತ್ತಮ ಭೋಜನ ನೀಡುತ್ತೇನೆ. ತಾಯಿ, ನನಗೆ ಹೆಚ್ಚೇನು ಬೇಡ, ಸ್ವಲ್ಪ ಅನ್ನ ನೀರು ಸಾಕು. ಪಾರ್ವತಿ ಮುದುಕಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋದಳು. ಅವಳು ಮೊದಲೇ ತಯಾರಿ ಮಾಡಿದ್ದಳು. ಮನೆ ತುಂಬಾ ಅಕ್ಕಿಯ ಮೂಟೆಗಳು ಜೋಡಿಸಿದ್ದಳು. ಒಂದಲ್ಲ ಎರಡಲ್ಲ, 50 ಮೂಟೆಗಳು. ಅಜ್ಜಿ ನೋಡಿ, ನನ್ನ ಮನೆಯಲ್ಲಿ ಎಷ್ಟು ಅಕ್ಕಿ ಇದೆ. ನಾನು ತುಂಬಾ ಉದಾರಿ. ನಾನು ಎಲ್ಲರಿಗೂ ದಾನ ಮಾಡುತ್ತೇನೆ. ಅವಳು ಮುದುಕಿಗೆ ಹಣ್ಣು ಹಂಪಲು, ಸಿಹಿಯ ಪಾಯಸ ಎಲ್ಲವೂ ಕೊಟ್ಟಳು. ಆದರೆ ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ, ಹೇಗಾದರೂ ಮಾಡಿ ಆ ವರವನ್ನು ಪಡೆಯಬೇಕು. ಓ ಅಜ್ಜಿ, ತಿಂದು ಮುಗಿಸಿದ್ದೀರಾ? ನಿಮಗೆ ಆರಾಮವಾಯ್ತೆ? ಸರಿ, ಈಗ ನನ್ನ ತಂಗಿ ಗೌರಿಗೆ ಒಂದು ವರ ನೀಡಿದ್ದೀರಿ, ಅದೇ ರೀತಿ ನನಗೂ ನೀಡಿ. ಆ ಕ್ಷಣ ಆ ಮುದುಕಿ ಪಾರ್ವತಿಯ ಮುಖವನ್ನು ಗಮನವಾಗಿ ನೋಡುತ್ತಾಳೆ. ಅವಳ ಕಣ್ಣುಗಳಲ್ಲಿ ವಿನಯವಿಲ್ಲ, ಮಾತಿನಲ್ಲಿ ದಯೆ ಇಲ್ಲ, ಕೇವಲ ಆಸೆ ಮತ್ತು ಲೋಭ ಮಾತ್ರವಿತ್ತು. ಮುದುಕಿ ತನ್ನ ಮನಸ್ಸಿನೊಳಗೆ, ಇವಳ ಮಾತುಗಳಲ್ಲಿ ಪ್ರೀತಿ ಏನೂ ಇಲ್ಲ, ಹೃದಯದಲ್ಲಿ ದಯೆ ಇಲ್ಲ, ಕೊಡುವುದಕ್ಕಿಂತ ಕಸಿದುಕೊಳ್ಳುವ ಮನಸ್ಸು ಇವಳಲ್ಲಿದೆ.
ಇವಳ ವರದ ಬೇಡಿಕೆ ಹೃದಯದಿಂದ ಅಲ್ಲ, ದುರಾಸೆಯಿಂದ ಹುಟ್ಟಿದೆ. ಅಜ್ಜಿ, ಏನು ಯೋಚನೆ ಮಾಡುತ್ತಿದ್ದೀರಾ? ಏನು ಇಲ್ಲ ತಾಯಿ, ತಗೋ, ನೀನು ಕೇಳಿದ್ದಂತೆ ನಿನಗೆ ವರ ಕೊಡ್ತೀನಿ. ತಥಾಸ್ತು. ನಿನ್ನ ಮನೆಯಲ್ಲಿ ಎಷ್ಟು ಅಕ್ಕಿ ಮೂಟೆಗಳಿವೆಯೋ ನಾಳೆ ಬೆಳಗ್ಗೆ ಅಷ್ಟೇ ನಿನ್ನ ಕೈ ಸೇರುತ್ತದೆ. ಎಷ್ಟು ಮೂಟೆಗಳಿವೆಯೋ ಅಷ್ಟೇ? ಅದರ ಅರ್ಥ ನಾಳೆ ನಾನು ಇನ್ನೂ ಶ್ರೀಮಂತಳಾಗುತ್ತೇನೆ. ಮುದುಕಿ ಮೆಲ್ಲನೆ ನಗುತ್ತಾ ಹೊರಟು ಹೋದರು. ಪಾರ್ವತಿ ತನ್ನ ಅಕ್ಕಿ ಮೂಟೆಗಳನ್ನು ಎಣಿಸಲು ಆರಂಭಿಸಿದಳು. 1, 2, 3, 48, 49, 50. ನಾಳೆ ನಾನು 50 ಮೂಟೆಗಳಷ್ಟು ಬಂಗಾರ ಪಡೆಯುತ್ತೇನೆ, ಅಥವಾ ಬೆಳ್ಳಿ, ಅಥವಾ ಏನಾದರೂ ಸರಿ. ನಾನು ಹಳ್ಳಿಯ ಅತ್ಯಂತ ಶ್ರೀಮಂತ ಮಹಿಳೆಯಾಗುತ್ತೇನೆ. ಆ ರಾತ್ರಿ ಪಾರ್ವತಿಗೆ ನಿದ್ದೆಯೇ ಬರಲಿಲ್ಲ. ಅವಳು ಕನಸು ಕಾಣುತ್ತಿದ್ದಳು. ಬಂಗಾರದ ಮೂಟೆಗಳು, ವಜ್ರಗಳು, ರತ್ನಗಳು ಅಂತ ಅವಳು ತುಂಬಾನೇ ಕನಸು ಕಾಣ್ತಿದ್ಳು. ನಾಳೆ ಬೆಳಗ್ಗೆ ನಾನು ರಾಣಿಯಂತೆ ಇರುತ್ತೇನೆ. ಗೌರಿ ನನ್ನ ಕಾಲಿಗೆ ಬಿದ್ದು ಬೇಡ್ಕೊಳ್ತಾಳೆ. ಮತ್ತೆ ಬೆಳಗಾಗುತ್ತಲೇ ಪಾರ್ವತಿ ತನ್ನ ಕೊಠಡಿಗೆ ಎದ್ದು ಹೋದಳು. ಆದರೆ ಅಯ್ಯೋ, ಇದೇನಿದು? ನನ್ನ ಮೂಟೆಗಳು, ನನ್ನ ಅಕ್ಕಿ ಎಲ್ಲವೂ ಮಾಯವಾಗಿದೆ. ಅಲ್ಲಿ ಅಕ್ಕಿ ಮೂಟೆಗಳು ಎಲ್ಲವೂ ಕಾಣೆಯಾಗಿದ್ದವು. ಕೊಠಡಿ ಸಂಪೂರ್ಣ ಖಾಲಿಯಾಗಿತ್ತು. ಪಾರ್ವತಿ ಎಲ್ಲೆಡೆ ಹುಡುಕಿದಳು. ಎಲ್ಲಿ ಹೋಯಿತು? ಇಲ್ಲೇ ಇತ್ತಲ್ವಾ 50 ಮೂಟೆಗಳು? ಯಾರೋ ಕಳ್ಳತನ ಮಾಡಿದ್ದಾರೆ. ಪಾರ್ವತಿಯ ಮನಸ್ಸಿನಲ್ಲಿ ಹಠಾತ್ತನೆ ಒಂದು ನೆನಪು ಮಿಂಚಿತ್ತು. ಆ ದಿನ ತನ್ನ ತಂಗಿಯಾದ ಗೌರಿಗೆ ಹೇಳಿದ ಮಾತು ಅವಳಿಗೆ ನೆನಪಾಯಿತು. ನನ್ನ ಹತ್ತಿರ ಒಂದು ಹಿಡಿ ಅಕ್ಕಿಯೂ ಇಲ್ಲ. ಹೌದು, ನಾನು ಹಾಗೆ ಹೇಳಿದ್ದೆ. ಓ ದೇವರೇ, ಆ ಮುದುಕಿ ಹೇಳಿದ್ದ ಮಾತು ಸರಿಯೇ. ನಿನ್ನ ಮನೆಯಲ್ಲಿ ಎಷ್ಟು ಇದೆಯೋ ಅಷ್ಟೇ ನಿನ್ನ ಕೈಗೆ ಸೇರುತ್ತದೆ ಅಂತ ಹೇಳಿದರು. ಇವಾಗ ಅದು ನಿಜ ಆಗಿದೆ. ನಾನು ನನ್ನ ತಂಗಿಗೆ ಈ ಮಾತನ್ನು ಹೇಳಿದ್ದರಿಂದ ಅದು ನನಗೆ ಇವತ್ತು ಒಳ್ಳೆಯ ಪಾಠವನ್ನು ಕಲಿಸಿದೆ. ಪಾರ್ವತಿ ಸ್ವತಃ ತನ್ನ ಬಾಯಿಯಿಂದ ಒಂದು ಹಿಡಿ ಅಕ್ಕಿಯೂ ಇಲ್ಲ ಎಂದು ಹೇಳಿದ್ದಳು. ಆ ಮಾತೆ ಅವಳಿಗೆ ವರವಾಯಿತು. ಈ ಸುದ್ದಿ ಗೌರಿಗೆ ತಿಳಿಯಿತು. ಅವಳು ತನ್ನ ಅಕ್ಕನ ಮನೆಗೆ ಓಡಿ ಬಂದಳು. ಗೌರಿ, ನಾನು ತಪ್ಪು ಮಾಡಿದೆ. ನೀನು ಸಹಾಯ ಕೇಳಿ ಬಂದಾಗ ನನ್ನ ಹತ್ತಿರ ಸಾಕಷ್ಟು ಇದ್ದರೂ ಸುಳ್ಳು ಹೇಳಿ ಕಳುಹಿಸಿದೆ. ನನ್ನ ದುರಾಸೆ ನನ್ನನ್ನು ನಾಶ ಮಾಡಿತು. ಅಕ್ಕ, ಅಳ್ಬೇಡಿ, ದಯವಿಟ್ಟು ಅಳ್ಬೇಡಿ. ಬನ್ನಿ, ನನ್ನ ಮನೆಗೆ ಬನ್ನಿ. ನನ್ನ ಹತ್ತಿರ ಇರುವುದು ನಿಮ್ಮದೂ ಆಗಿದೆ. ಆದರೆ ಒಂದು ವಿಷಯ ನೆನಪಿಡಿ, ದೇವರು ನಮ್ಮ ಹೃದಯವನ್ನು ನೋಡುತ್ತಾನೆ, ನಮ್ಮ ಸಂಪತ್ತಲ್ಲ. ನೀನು ಹೇಳಿದ್ದು ಸತ್ಯ ಗೌರಿ. ನನ್ನ ತಪ್ಪು ನನಗೆ ಈಗ ಅರ್ಥವಾಯಿತು. ನಾನು ಇನ್ನು ಮುಂದೆ ಹೀಗಿರಲ್ಲ. ಬಡವರಿಗೆ ಸಹಾಯ ಮಾಡ್ತೀನಿ, ಎಲ್ಲರಿಗೂ ದಯೆ ಮತ್ತು ಕರುಣೆ ತೋರಿಸ್ತೀನಿ. ಅದಲ್ಲದೆ ನಾನು ನಿನ್ನ ಮೇಲೆ ಕಠಿಣ ಮಾತುಗಳಿಂದ ಗದರಿಸಿದೆ ಗೌರಿ. ನಿನ್ನ ಮನಸ್ಸಿಗೆ ನೋವು ಕೊಟ್ಟಿದ್ದೆ. ಆದರೂ ನೀನು ನನ್ನ ಮೇಲೆ ದಯೆ ತೋರಿಸಿದೆ. ಇಷ್ಟೆಲ್ಲ ಆದ್ರೂ ನನ್ನನ್ನು ಕ್ಷಮಿಸಿದೆ. ನಿನಗೆ ನಿಜವಾಗಲೂ ಒಳ್ಳೆಯ ಮನಸ್ಸಿದೆ ಗೌರಿ. ಅಕ್ಕ, ನೀನು ನಿನ್ನ ತಪ್ಪನ್ನು ಅರಿತುಕೊಂಡಿದ್ದೀಯಲ್ಲ, ಅದೇ ನನಗೆ ಸಾಕು. ತಪ್ಪು ಅರಿತ ಮನಸ್ಸಿನಲ್ಲಿ ದಯೆ ಈಗಾಗಲೇ ಹುಟ್ಟಿದೆ. ನಾವು ಹಳೆಯದನ್ನೆಲ್ಲ ಮರೆತು ಇನ್ನು ಮುಂದೆ ಪ್ರೀತಿ ಮತ್ತು ನಂಬಿಕೆಯಿಂದ ಒಟ್ಟಿಗೆ ಬದುಕೋಣ. ಗೌರಿ ಮತ್ತು ಪಾರ್ವತಿ ಇಬ್ಬರು ಪ್ರೀತಿಯಿಂದ ಅಪ್ಪಿಕೊಂಡರು. ಆ ದಿನದಿಂದ ಪಾರ್ವತಿ ಮತ್ತು ಗೌರಿ ನಡುವಿನ ಅಂತರ ಕರಗಿ ಹೋಯಿತು. ಅಕ್ಕ ತಂಗಿಯರ ಹೃದಯಗಳು ಮತ್ತೆ ಒಂದಾದವು. ಪ್ರೀತಿ, ಹಂಚಿಕೆ ಮತ್ತು ನಂಬಿಕೆಯಿಂದ ಅವರಿಬ್ಬರು ಸಂತೋಷವಾಗಿ ಶಾಂತಿಯಿಂದ ಜೀವನವನ್ನು ಒಟ್ಟಿಗೆ ಸಾಗಿಸಿದರು. ಅತಿಯಾದ ಆಸೆ ಎಷ್ಟು ಸಂಪತ್ತನ್ನಾದರೂ ನಾಶ ಮಾಡಬಹುದು. ಆದರೆ ಒಳ್ಳೆಯ ಗುಣ, ದಯೆ ಮತ್ತು ಹೃದಯದಿಂದ ಹಂಚಿಕೊಳ್ಳುವುದು ಸದಾ ಸಂತೋಷ ಮತ್ತು ಸತ್ಯವಾದ ಸಂಪತ್ತನ್ನು ತರುತ್ತದೆ. ಹಾಗಾಗಿ ಜೀವನದಲ್ಲಿ ನಾವು ಯಾವಾಗಲೂ ಹಂಚಿಕೊಳ್ಳಬೇಕು, ದಯೆಯಿಂದ ಬಾಳ್ಬೇಕು, ಬಡವರಿಗೆ ಸಹಾಯ ಮಾಡಬೇಕು. ಅದೇ ನಿಜವಾದ ಸಂತೋಷವನ್ನು ನಮಗೆ ಕೊಡುತ್ತದೆ.